ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ನನ್ನ ಮಗನ ಬರ್ತಡೇ, ಹಂಗಾಗಿ ಇಷ್ಟು ಖುಷಿಯಾಗಿದ್ದೀನಿ. ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಮ್ಮ ಅಪ್ಪ ಆಲ್ರೆಡಿ ಮರಿ ಕುಯ್ದುಬಿಟ್ಟಿದ್ರು. ಮರಿ ಕುಯ್ದುಬಿಟ್ಟು ತಲೆ ಕಾಲು ಬೋಟಿ ಕ್ಲೀನ್ ಮಾಡ್ತಾಯಿದ್ರು. ಸರಿ ಒಳಗೆ ಹೆಂಗೈತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬರೋಷ್ಟರಲ್ಲಿ ಎಲೆ ತಪ್ಪಲಿಗೆ ಬಾಡಾಕಿ ಇಕ್ಬಿಟ್ಟಿದ್ರು. ನನಗಂತೂ ನೋಡಿ ಮನಸೊಳಗೆ ಖುಷಿ ಆಯ್ತೈತಿ, ಇವತ್ತು ತಿಂದ್ಬಿಡ್ಬೇಕು ಅನ್ನೋ ಜೋಶಲ್ಲಿ. ಸರಿ ಆಯಿತು, ಹೊರಗಡೆ ಏನಾಯ್ತೈತೆ ನೋಡೋಣ ಅಂತ ಬಂದೆ. ಶೂಟಿಂಗ್ ಆಯ್ತಾಯಿತ್ತು, ಅದಕ್ಕೆ ನಿಮಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ನೋಡಿರಿ ಹೆಂಗೆ ಶೂಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ. ಶೂಟಿಂಗ್ ಏನೋ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗನಿಗೆ ಕ್ಯಾಮ್ರಾ ಹೇಳಿದ್ದೆ. ಅದಕ್ಕೆ ಕ್ಯಾಮ್ರಾ ನಾನೇ ಬರ್ತೀನಿ ನಡಿ ಅಂತಂದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಬಿಟ್ಟವನೇ ಮನೆ ಹತ್ರಕ್ಕೆ ಬಂದೆ. ನೋಡೋಣ ಇನ್ನೂ ಏನು ಮುಂದುವರೆದಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಮನೆಗೆ ಬಂದು ಕೊತ ಅಂತ ಸಾಂಬಾರು ಕುದೀತೈತಿ. ಈ ಕಡೆ ಮುದ್ದೆಗೆ ಇಕ್ಕಿದ್ರು. ಇನ್ನೊಂದು ತಪ್ಪಲಿಲಿ ಏನಪ್ಪ ಅಂತ ನೋಡಿದ್ರೆ ಊರಿನಲ್ಲಿ ನನಗಂತೂ ಫುಲ್ಲು ಮನಸ್ಸೊಳಗೆ ಖುಷಿ ಆಗ್ಬಿಟ್ಟು ಕೋಣೆ ಒಳಗೆ ಹೋಗ್ಬಿಟ್ಟು ಡ್ಯಾನ್ಸ್ ಆಡ್ತಾಯಿದ್ದೆ. ಇವತ್ತು ತಿಂದಾಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಸರಿ ಆಯ್ತು, ನನ್ನ ಮಗನ ಸ್ವಲ್ಪ ಡೆಕೋರೇಷನ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಸ್ವಲ್ಪ ನಂಗೆ ಬರೋಲ್ಲ ಆದಷ್ಟು ಬಂದು ರೆಡಿ ಮಾಡಿಬಿಟ್ಟು ನಾನು ಶಿಸ್ತಾಗಿ ರೆಡಿ ಆಗಿಬಿಟ್ಟು ನಮ್ಮ ಹುಡುಗರನ್ನೆಲ್ಲ ಕೇಳ್ತಾಯಿದ್ದೆ ಏನಾರು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಶರ್ಟು ಚೆನ್ನಾಗೈತೆ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಮಗನ ಬರ್ತಡೇಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಕೇಕ್ ಕಟ್ ಮಾಡಿಸಿ ಅವನಿಗೆ ತಿನ್ನಿಸಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ನಂಗೆ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.